ಯರಗಟ್ಟಿ ಪಟ್ಟಣದ ಜಾನುವಾರು ಸಂತೆ ನಾಳೆ ಮಾತ್ರ ಸ್ಥಳಾಂತರ. ತಾಲೂಕು ಆಡಳಿತದ ಮಹತ್ವದ ನಿರ್ಧಾರ. ಹೌದು, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದಲ್ಲಿ ನಾಳೆ ಶನಿವಾರ ದಿನಾಂಕ 27/6/2026 ನಡೆಯಲಿರುವ ವಾರದ ಜಾನುವಾರು ಸಂತೆಯನ್ನು ಒಂದು ದಿನಕ್ಕೆ ಮಾತ್ರ ಸ್ಥಳಾಂತರ ಮಾಡುವುದಾಗಿ ತಾಲೂಕು ಆಡಳಿತ ನಿರ್ಧರಿಸಿದೆ. ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಉಪಸ್ಥಿತಿಯಲ್ಲಿ ಹಾಗೂ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಪಿಡಿಸಿಸಿ ಬ್ಯಾಂಕ್ ಬೆಳಗಾವಿಯ ನಿರ್ದೇಶಕರಾದ ಶ್ರೀ ವಿಶ್ವಾಸ್ ವೈದ್ಯ ಅವರ ಸಾನ್ನಿಧ್ಯದಲ್ಲಿ ಯರಗಟ್ಟಿ ತಾಲೂಕಿನ ಪ್ರಜಾಸೌಧ ಕಟ್ಟಡದ ಅಡಿಗಲ್ಲು ಅರ್ಥಾತ್ ಶಂಕುಸ್ಥಾಪನೆ ಸಮಾರಂಭ ಮತ್ತು ತಾಲೂಕು ಪಂಚಾಯಿತಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಆದ್ದರಿಂದ ದಿನಾಂಕ 27/6/2026 ನಡೆಯುವ ವಾರದ ಶನಿವಾರದ ಜಾನುವಾರು ಸಂತೆಯನ್ನು ಎಪಿಎಂಸಿ ವತಿಯಿಂದ ಜಕಾತಿ ಪದವಿ ಪೂರ್ವ ಕಾಲೇಜಿನ ಪಕ್ಕದಲ್ಲಿರುವ ಉಪ್ಪಿನ್ ಅವರ ಜಾಗಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿದೆ. ಈ ಕುರಿತು ಸಾರ್ವಜನಿಕರು ಸಹಕರಿಸುವಂತೆ ತಹಶೀಲ್ದಾರ್ ಎಂವಿ ಗುಂಡಪ್ಪಗೋಳ್ ಹಾಗೂ ಸಿಪಿಐ ಐಎಂ ಮಠಪತಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮನವಿ ಮಾಡಲಾಗಿದೆ. ವರದಿ ಫಿರೋಜ್ ಖಾದ್ರಿ, ಟಿವಿ VK5 ನ್ಯೂಸ್ ಯರಗಟ್ಟಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ VK5 ನ್ಯೂಸ್. ಇದು ವಿಶಾಲ ಕರ್ನಾಟಕ ಸುದ್ದಿ. ನಾಳೆ ದಿನಾಂಕ 27/6/2026 ಯರಗಟ್ಟಿ ತಾಲೂಕಿನಲ್ಲಿ ತಾಲೂಕಿನ ಪ್ರಜಾಸೌಧದ ಶಂಕುಸ್ಥಾಪನೆ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಕಚೇರಿ ಉದ್ಘಾಟನಾ ಸಮಾರಂಭವನ್ನು ನಾಳೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಈ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವರು ಹಾಗೂ ಈ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಈ ಶಾಸಕರಾದಂಥ ಈ ಸನ್ಮಾನ್ಯ ವಿಶ್ವಾಸ್ ವೈದ್ಯ ಸರ್ ಅವರ ಉಪಸ್ಥಿತಿಯನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಮಿತ್ತವಾಗಿ ಎಪಿಎಂಸಿ ಈ ನಮ್ಮ ಇದರ ಪ್ರಾಂಗಣದಲ್ಲಿ ನಾಳೆ ಜಾನುವಾರುಗಳ ಸಂಖ್ಯೆ ಇರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಅಡಚಣೆ ಉಂಟಾಗಬಹುದು ಅಂತ ತಿಳ್ಕೊಂಡು ನಾವು ಅಧಿಕಾರಿಗಳು ಈ ಒಂದು ಸಭೆಯನ್ನು ಜರುಗಿಸಿ ನಾಳೆ ಒಂದು ದಿವಸ ಮಟ್ಟಿಗೆ ಓನ್ಲಿ ಜಾನುವಾರುಗಳ ಸಂಖ್ಯೆಯನ್ನು ಮಾತ್ರ ಈ ಜಕಾಟಿ ಕಾಲೇಜಿನ ಹತ್ತಿರ ಇರುವಂತ ಉಪ್ಪಿನವರ ಲೇಔಟ್ದಲ್ಲಿ ಮಾಡೋಕೆ ನಾವು ನಿರ್ಧಾರ ಮಾಡೋದು. ಅದಕ್ಕೆ ಎಲ್ಲ ನಮ್ಮ ಈ ಸಾರ್ವಜನಿಕರು ಅದಕ್ಕೆ ಸಹಕರಿಸಬೇಕಂತ ನಾವು ಕೂಡಿ ಅಧಿಕಾರಿಗಳು ಈ ಮೂಲಕ ವಿನಂತಿಯನ್ನು ಮಾಡ್ತೀವಿ. VK5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.